ಈ ಫಿಲಮ್ ಓಡಿಸಿ 360 ಅನ್ನೋದೇನು ಅಂತಂದರೆ, ನಾವು 15 ಜನ ನಟರನ್ನ, 10 ಜನ ಡೈರೆಕ್ಟರ್ಸ್ನ, ಒಂದು 5 ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನ ತೊಗೊಂಡು ಅವ್ರನ್ನ ಒಂದು 15ರಿಂದ 20 ದಿನ ಟ್ರೈನ್ ಮಾಡ್ತೀವಿ. ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಸ್ಕ್ರಿಪ್ಟ್ ಬಗ್ಗೆ ನಾಲೆಜೇ ಇರೋದಿಲ್ಲ. ಸ್ಪಾಟಿಗೆ ಬಂದಾಗ ಅಲ್ಲಿ ಡೈಲಾಗ್ ಸೀಟು ಕೊಟ್ಬಿಟ್ಟು ಓದಕ್ಕೆ ಹೇಳಿಬಿಟ್ಟು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ ಥರ ಅಲ್ಲದೆ ಒಂದು 15 ದಿನ 20 ದಿನ ಅವನಿಗೆ ನಮ್ಮ ಸ್ಕ್ರಿಪ್ಟನ್ನು ಕೊಟ್ಟು, ಅವನು ಯಾವ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ ಆ ಕ್ಯಾರೆಕ್ಟರ್ ಅವನಿಗೆ ಕೊಟ್ಟು, ಅವನನ್ನು 15ರಿಂದ 20 ದಿನ ವರ್ಕ್ಶಾಪ್ ಮಾಡಿ ಅವನನ್ನು ಟ್ರೈನ್ ಮಾಡಿ 15 ದಿನ ಆದಮೇಲೆ ಅವನನ್ನು ಸಿನಿಮಾ ಶೂಟಿಂಗ್ ಕರ್ಕೊಂಡು ಹೋಗ್ತೀವಿ. ಈ ಡೈರೆಕ್ಟರ್ಸ್ ಏನು ಅಂತಂದರೆ, ಅವನಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದಿರೋನಿಗೆ ಏನಂದರೆ ಸ್ಪಾಟಲ್ಲಿ ಎಡಿಟಿಂಗ್ ನೋಡ್ಕೊಳ್ಳೋದು, ಇಲ್ಲ ಕಂಟಿನ್ಯೂಟಿ ನೋಡ್ಕೊಳ್ಳೋದು ಅಲ್ಲದೆ, ಅವನಿಗೆ ಒಂದು ಸಿನಿಮಾ ಕಥೆಯಿಂದ ಹಿಡಿದು ಸಿನಿಮಾ ಶೂಟಿಂಗ್ ಹೋಗುವವರೆಗೂ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಪ್ರೀ ಪ್ರೊಡಕ್ಷನ್ ಅಂದರೆ ಏನು, ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಏನು, ಶೂಟಿಂಗಲ್ಲಿ ಹೆಂಗೆಲ್ಲ ಕೆಲಸಗಳು ಮಾಡಬೇಕು, ಒಬ್ಬ ಸೀನಿಯರ್ ಆರ್ಟಿಸ್ಟ್ ಹತ್ರ ನಾವು ಹೆಂಗೆ ಕೆಲಸ ತೊಗೋಬೇಕು, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಹೆಂಗೆ ಕೆಲಸ ತೊಗೋಬೇಕು, ಒಬ್ಬ ಎಡಿಟರ್ ಹತ್ರ ಹೆಂಗೆ ಕೆಲಸ ತೊಗೋಬೇಕು, ಈ ಥರದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಹತ್ರ, ಟೆಕ್ನಿಷಿಯನ್ಸ್ ಹತ್ರ ಆ್ಯಸ್ ಎ ಡೈರೆಕ್ಟ್ರಾಗಿ ನಾನು ಹೆಂಗೆ ಕೆಲಸ ತೊಗೋಬೇಕು. ಆ್ಯಕ್ಟ್ರಿಗೆ ಏನು ಅಂತಂದರೆ, ನಾನು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಆ ಕ್ಯಾರೆಕ್ಟ್ರನ್ನ ಹೆಂಗೆ ನಾನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು, ಈ ಥರದ್ದು ಹಂತಗಳನ್ನು ಒಂದು 15ರಿಂದ 20 ದಿನ ಅವನಿಗೆ ಟ್ರೈನ್ ಮಾಡಿ, ಅವನಿಗೆ ವರ್ಕ್ಶಾಪ್ಗಳನ್ನ ಮಾಡಿ, ಅದಾದಮೇಲೆ ಅವನಿಗೆ ಒಂದು 2.5 ಮಂತ್ಸ್ 3 ಮಂತ್ಸು ಶೂಟಿಂಗ್ ಪ್ರೊಸೆಸ್ನ ಅರ್ಥ ಮಾಡಿಸಿ, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್, ಡಬ್ಬಿಂಗು, ಎಡಿಟಿಂಗು, ರೀ ರೆಕಾರ್ಡಿಂಗು, ಅದಾದಮೇಲೆ ಸಿನಿಮಾ ರಿಲೀಸ್ ಹಂತ, ಡಿಜಿಟಲ್ ಪ್ರಮೋಷನ್ ಅಂದರೆ ಏನು, ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಸಿನಿಮಾ ರಿಲೀಸ್ ಹಂತದಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳಿರ್ತವೆ, ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೆಂಗೆ ತೊಗೋಬೇಕು, ಸಿನಿಮಾ ರಿಲೀಸ್ ಆದಮೇಲೆ ಹೆಂಗಾಗಬೇಕು, ಈ ಥರ ಹೋಲ್ ಪ್ರೊಸೀಜರ್ಗಳಿದ್ದಾವೆ. ಒಬ್ಬ ಆ್ಯಕ್ಟ್ರಾಗಿ ಅವನಿಗೆ ಪ್ರೊಸೀಜರ್ಗಳು ತುಂಬ ಇದ್ದಾವೆ, ಆ್ಯಸ್ ಎ ಡೈರೆಕ್ಟ್ರಾಗಿ ಪ್ರೊಸೀಜರ್ಗಳು ತುಂಬ ಇದ್ದಾವೆ. ಅದನ್ನು ಹೆಂಗೆ ಕಲಿಬೇಕು, ಒಂದು ಸಿನಿಮಾ ಮಾಡ್ತಾ ಮಾಡ್ತಾ ಒಂದು ಸಿನಿಮಾನ ಕಲಿಯೋದು ಹೆಂಗೆ ಅನ್ನೋದೇ ಓಡಿಸಿ 360 ಅನ್ನೋದು. ಅದರಿಂದ 15 ಜನ ನಟರನ್ನ ಮತ್ತು 10 ಜನ ಡೈರೆಕ್ಷನ್ ಟೀಮು, ಒಂದು 5 ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನ, ಈ 30 ಜನನ ಒಂದು ಟೀಮ್ ಮಾಡಿಕೊಂಡು ಒಂದು ಫ್ಯೂಚರ್ ಫಿಲ್ಮ್ ಮಾಡ್ತಾಯಿದ್ದೀವಿ. ಅದನ್ನು ಡೈರೆಕ್ಟ್ ಮಾಡ್ತಾ ಇರೋರು BM ಗಿರಿರಾಜ್ ಅಂತ. ಜಟ್ಟ, ಮೈತ್ರಿ, ಕನ್ನಡಿಗ ಈ ಥರದ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿದರು. ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಇದು ಮಾರ್ಚ್ ಹಾಗೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಇದನ್ನು ಜೂನ್ ಜುಲೈ ಥಿಯೇಟ್ರಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಇದು ಕೋರ್ಸಿಗೆ ಒಂದು ಸಣ್ಣ ಫೀಸ್ ಅಂತ ಇಟ್ಟಿರ್ತೀವಿ, ಫ್ರೀ ಇರೋದಿಲ್ಲ ಇದು. ಆ ಫೀಸ್ ಕೊಟ್ಟು ಈ ಕೋರ್ಸ್ಗೆ ಜಾಯ್ನ್ ಆದರೆ ಅವನು 100%, ಅಂದರೆ ನಾನು ಮಿಡ್ಲ್ ಕ್ಲಾಸಿಂದನೇ ಬಂದಿರೋನು, ಒಂದು ಹಳ್ಳಿಯಿಂದನೇ ಬಂದಿರೋನು. ನಾನು ರಾಜಾಹುಲಿ ಸಿನಿಮಾ ಮಾಡಬೇಕಪ್ಪ ಅಂತಂದರೆ ನನಗೆ ಪಾಸಿಬಲ್ ಹೆಂಗಾಯಿತು, ಆ ಪಾಸಿಬಲ್ ಎಲ್ರಿಗೂ ಚಾನ್ಸಸ್ ಇದೆ. ಅಂದರೆ ಅದಕ್ಕೇನು ಹಾರ್ಡ್ ವರ್ಕ್ ಮಾಡಬೇಕು ಅದನ್ನು ಹಾರ್ಡ್ ವರ್ಕ್ ಮಾಡಿದರೆ ಪ್ರತಿಯೊಬ್ಬರಿಗೂ ಸಿನಿಮಾದಲ್ಲಿ ಆ್ಯಕ್ಟ್ರಾಗಿ, ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಮ್ಯಾಕ್ಸಿಮಮ್ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಕರೆಕ್ಟಾಗಿರುವಂಥ ಜಾಗ, ಕರೆಕ್ಟಾಗಿರೋ ಪ್ಲೇಸ್ಗೆ ನಾವು ಹೋಗಬೇಕು ಅಷ್ಟೇ. ಹೋದರೆ ಡೆಫಿನೆಟಾಗಿ ಮಾಡ್ಬೋದು. ಅದರಿಂದ ಯಾರೆಲ್ಲ ಇವತ್ತಿನವರೆಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ನನಗೊಂದು ಚಾನ್ಸ್ ಸಿಗಬೇಕಪ್ಪ, ನನಗೊಂದು ಚಾನ್ಸ್ ಸಿಕ್ಕರೆ ನಾನು ಪ್ರೂವ್ ಮಾಡ್ತೀನಿ ಅಂತ ಅನ್ನೋರು ಯಾರಿದ್ದೀರ ಅವ್ರಿಗೆ ಫಿಲಮ್ ಓಡಿಸಿ 360 ಅನ್ನೋದು ಬೆಸ್ಟ್ ಆಪ್ಷನ್ಸ್ ಇದೆ. ಅದಕ್ಕೆ ಬಂದು ಜಾಯ್ನ್ ಆಗಿ 100% ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ, ಆ್ಯಸ್ ಎ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿ, ಸಿನಿಮಾ ಫ್ಯೂಚರ್ ಫಿಲಮ್ನ, ನಾವು ಮಾಡಿರೋ ಫ್ಯೂಚರ್ ಫಿಲ್ಮ್ನ ಥಿಯೇಟ್ರಲ್ಲಿ ಕೂತ್ಕೊಂಡು ನಾವು ನೋಡೋಣ ಅನ್ನೋದೇ ಈ ಫಿಲಮ್ ಓಡಿಸಿ 360 ಪ್ಲ್ಯಾನ್.